ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ನಿನ್ನೆ ಶನಿವಾರ ಭಾಳಷ್ಟು ಜನ ಕಾಲ್ ಮಾಡಿದರು, ಅವ್ರ ಸಮಸ್ಯೆಗಳೆಲ್ಲ ಹೇಳ್ಕೊಂಡ್ರು. ಅದರಲ್ಲಿ ಯಾರೋ ಒಬ್ಬರು ನನಗೂ ಮರ್ತೋಯ್ತು ಊರು ಯಾವುದು ಅಂತ, ಒಬ್ಬರು ಹೇಳಿದ್ರು, ನನ್ನ ಮಗ 18 ವರ್ಷ, ಅವನು ಸೆಕೆಂಡ್ PUC ಓದ್ತಾ ಇದ್ದಾನೆ, ಸೈನ್ಸ್ ಕೊಡಿಸಿದ್ದೀವಿ, ಕಾಲೇಜಿಗೆ ಹೋಗೋಕ್ಕೆ ಇಷ್ಟಪಡ್ತಿಲ್ಲ, ಕಾಲೇಜ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ಹೋದರೆ ತಲೆನೋವು, ಆ ನೋವು, ಈ ಕಾಯಿಲೆ ಆ ಕಾಯಿಲೆ ಅಂತ ಹೇಳಿ ಅವನು ಓದೋಕ್ಕೆ ಆಗ್ತಿಲ್ಲ, ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರು. ಇದು ಅವರೊಬ್ಬರ ಮನೆ ಸಮಸ್ಯೆ ಎಲ್ಲ. ಇದು ಭಾಳಷ್ಟು ಜನ, 1,000 ಜನ ಇತ್ತು ಅಂದರೆ ಅದರಲ್ಲಿ ಒಂದು 500 ಜನಕ್ಕೆ 50% ಈ ದೋಷ ಇರ್ತದೆ. ನೋಡಿ ಹೆಂಗಿದೆ ರೇಷ್ಯೋ. ಕಲಿಯುಗದ ಮೊದಲನೇ ಪಾದದಲ್ಲೇ ಓದಿ ವಿದ್ಯಾವಂತರಾಗಬೇಕು ಅಂತ ಎಲ್ಲ ಆಸೆ, ಆದರೆ ವಿದ್ಯಾವಂತರಾಗೋದು 500 ಜನ, ಇನ್ನು 500 ಜನ ಆಗೋದಿಲ್ಲ. ಇದು ನನ್ನ 48 ವರ್ಷದ ಅನ್ಬೋದು ಸರ್ವೆ. ಕಾಲೇಜ್ಗೆ ಹೋಗಬೇಕು ಅಂತ ಹೋಗ್ತಾನೆ, ವಾಪಸ್ ಮನೆ ಬಂದುಬಿಡ್ತಾನೆ. ಹಾಸ್ಟೆಲ್ಲೂ ಇದ್ದಾನೆ ಅಂತ ಏನಂದರು, ಹಾಸ್ಟೆಲ್ಲೂ ಇರೋದಿಲ್ಲ, ಬಂದುಬಿಡ್ತಾನೆ. ಅವನಿಗೆ ವಿದ್ಯೆ ಅಲರ್ಜಿ ಆಗಿದೆ ಅಂತ ಆಯಿತು. ಕೆಲವರಿಗೆ ಸೊಪ್ಪು ಅಲರ್ಜಿ, ಕೆಲವ್ರಿಗೆ ಯಾವುದೋ ಒಂದು ಹಣ್ಣು, ಬಾಳೆಹಣ್ಣು ತಿಂದ್ರೆ ಆಗಲ್ಲ, ಶೀತ ಕಫ ಬಂದುಬಿಡುತ್ತೆ. ಕೆಲವರಿಗೆ ಇದು ಸೇಬು ತಿನ್ನೋಕ್ಕಾಗಲ್ಲ, ಕೆಲವರಿಗೆ ಮಾವಿನ ಹಣ್ಣು ಆಗಲ್ಲ, ಕೆಲವರಿಗೆ ಗೋಧಿ ಆಗಲ್ಲ, ಕೆಲವರಿಗೆ ಆಲೂಗಡ್ಡೆ ಆಗಲ್ಲ, ಕೆಲವರಿಗೆ ಸೌತೆಕಾಯಿ ಆಗಲ್ಲ, ಕೆಲವರಿಗೆ ಬೆಳ್ಳುಳ್ಳಿ ಆಗಲ್ಲ, ಕೆಲವರಿಗೆ ಈರುಳ್ಳಿ ಆಗಲ್ಲ, ಕೆಲವ್ರಿಗೆ ಒಂದೊಂದು ತರಕಾರಿ ಆಗಬಾರ್ದಿಲ್ಲ, ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ. ಇದು ಲಗ್ನದಲ್ಲೇ ಗೊತ್ತಾಗುತ್ತೆ, ನಮ್ಮ ಜಾತಕದ ಲಗ್ನದಲ್ಲಿ ಹೇಳುತ್ತೆ ನಮ್ಗೆ ಏನು ಅಲರ್ಜಿ ಇದೆ ಅಂತ. ಇಲ್ಲಿ ಈ ಹುಡುಗನಿಗೆ ಇದು ನಾವು ಇವ್ರಿಗೆ ಅಂತ ಹೇಳೋದು ಬೇಡ, ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ನಿನ್ನೆ ಸಂಚಿಕೆಯಲ್ಲಿ ಕಾಲಲ್ಲಿ, ನಾನು ನಿಮ್ಗೊಂದು ಎಪಿಸೋಡ್ ಮಾಡ್ತೀನಿ ಇವತ್ತಮ್ಮ, ನೋಡಿ ನಿಮ್ಮ ಮಗನಿಗೂ ಹೇಳಿ ಅಂತ. ಈ ದೋಷ ಅವರೊಬ್ಬರಿಗೆ ಅಲ್ಲ, ಅವ್ರ ಮಗನಿಗೆ ಒಬ್ಬನಿಗೆ ಅಲ್ಲ, ಭಾಳ ಜನಕ್ಕಿದೆ. ಎಲ್ರಿಗೂ ಉಪಯೋಗ ಆಗಲಿ. ಯಾತಕ್ಕೆ ನಾವು ಓದ್ಸೋಕ್ಕೆ ಬಡತನ ಇಲ್ಲ, ಚೆನ್ನಾಗಿದ್ದೀವಿ, ದುಡ್ಡು ಕೊಟ್ಟು ಕಾಲೇಜಿಗೆ ಸೇರಿಸಿದ್ದೀವಿ, ಫೀಸು ಕಟ್ಟಿದ್ದೀವಿ, ಹಾಸ್ಟೆಲಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ಹಾಸ್ಟ್ಲಿಗೂ ಅವ್ರು ಸೇರಿಸಿದ್ದಾರೆ, ಎಲ್ಲ ಫೆಸಿಲಿಟಿ ಇದೆ, ಓದಕ್ಕೆ ಆಗ್ಸಲ್ಲ ಅನ್ನೋದಕ್ಕೂ ಏನು ತೊಂದರೆ ಇಲ್ಲ, ಓದೋಕ್ಕಾಗತ್ತೆ, ಓದಿಸ್ತಾರೆ, ಓದ್ತಾ ಇಲ್ಲ ಹುಡುಗ, ಮಗ ಅಥವಾ ಮಗಳು ಯಾರೇ ಆಗಿರಲಿ. ಕಾರಣ ಏನು ಅಂತ ಅವ್ರಿಗೆ ಇವತ್ತು ಗೊತ್ತಿಲ್ಲ. ಅವ್ರು ಹೇಳಿದ್ರು ಒಂದಿನ ಹೋದರೆ ಮತ್ತೆ ಬಂದುಬಿಡ್ತಾನೆ ಅಂತ. ಎಲ್ಲೋಗ್ತಾನೆ ಅಂತ ಕೇಳಿದೆ ನಾನು. ಎಲ್ಲೂ ಹೋಗಲ್ಲ, ಮನೆಗೆ ಬಂದುಬಿಡ್ತಾನೆ ಅಂಥೇಳಿ. ಅಲ್ಲಿಗೆ ಮಗ ಓದೋಕ್ಕೆ ಅಂತ ಹೋದಾಗ ಕಾಯಿಲೆ ಬರ್ತದೆ, ಬಾಕಿ ವಿಚಾರದಲ್ಲಿ ಚೆನ್ನಾಗಿರ್ತಾನೆ ಅಂತ ಆಯಿತು. ನಾನು ಸ್ಕೂಲ್ಗೆ ಹೋಗ್ಬೇಕು ಅಂದರೆ ಏನೋ ಒಂದು ನೆಪ, ಏನೋ ತೊಂದರೆ ಆಗ್ತದೆ, ಬಾಕಿ ವಿಚಾರದಲ್ಲಿ ಆರಾಮಾಗಿರ್ತೀನಿ. ಅಲ್ಲಿಗೆ ನನಗೆ ವಿದ್ಯೆ ಅಲರ್ಜಿ ಆಗ್ತಾಯಿದೆ, ವಿದ್ಯೆ ಆಗಿ ಬರ್ತಿಲ್ಲ, ವಿದ್ಯೆ ಯೋಗ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಆಯಿತು. ಕಷ್ಟಪಟ್ಟು ಓದಿಸಿ PUC ಫೀಸ್ ಕಟ್ಟು ಓದಲಿಲ್ಲ ಅಂದರೆ ಮನೇಲಿ ತಂದೆ ತಾಯಿಗೂ ಒಂಥರ ನೋವು, ಅಯ್ಯೋ ನನ್ನ ಮಗ ವಿದ್ಯಾವಂತ ಆಗ್ತೀವಲ್ಲ ಅಂತೇಳಿ. ಇದು ಒಂದು ಕೇಸು. ಇನ್ನೊಬ್ಬ ಯಾರೋ ಒಬ್ಬ ಹೈಸ್ಕೂಲ್ಗೆ ಸೇರಿಸಿದ್ದಾರೆ, 7ನೇ ಕ್ಲಾಸ್ ಪಾಸ್ ಮಾಡಿಕೊಂಡ, 8ನೇ ಕ್ಲಾಸ್ಗೆ ಹೋದ ಹೈಸ್ಕೂಲ್ಗೆ. 8ನೇ ಕ್ಲಾಸ್ಗೆ ಹೋದ್ಮೇಲೆ ಒಂದು 6 ತಿಂಗಳು ಓದ ನೋಡಿ. ಯಾಕೆಂದರೆ ಆ ಜಾಗ ಅವನಿಗೆ ಅಡ್ಜಸ್ಟ್ ಆಗೋವರೆಗೂ ವೆಯ್ಟ್ ಮಾಡ್ತು. 6 ತಿಂಗಳೊಳಗೆ ಸ್ನೇಹಿತರು ಪರಿಚಯ ಆದರು, ಮತ್ತು ಆ ಸ್ಕೂಲಿನ ವಾತಾವರಣ, ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರೆ, ಮನೆಯಿಂದ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಒಂದು ವಾತಾವರಣದಲ್ಲಿ ಅವನಿಗೆ ಹಲವಾರು ಜನ ಪರಿಚಯ ಆಗ್ತಾರೆ. ಸ್ನೇಹಿತರಿರ್ಬೋದು ಅಥವಾ ಹೊರಗಿನ ಜನನೇ ಇರ್ಬೋದು. ಅವನು 8ನೇ ಕ್ಲಾಸ್ಗೆ ಅಂತ ಹೋಗ್ತಿದ್ದವನು ಹುಡುಗ ಹೇಗೋ ಹೋಗಿ ಅವನಿಗೆ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡಿಬಿಟ್ಟ ನೋಡಿ. ಡ್ರಗ್ಸ್ ತೊಗೊಂಡ್ಬಿಡ್ತಾನೆ, ಡ್ರಗ್ಸ್ ತೊಗೊಳೋದು ಕಲ್ತ್ಕೊಂಡ್ಬಿಡ್ತಾನೆ. 8ನೇ ಕ್ಲಾಸ್ ಹುಡುಗ ಡ್ರಗ್ಸ್ ತೊಗೋತಾನೆ ಅಂತ ದೊಡ್ಡ ಕಂಪ್ಲೇಂಟ್. ಸರಿ, ಮನೆಗೆ ಒಂದಿನ ಗೊತ್ತಾಯಿತು. ಅವನಿಗೆ ಎಕ್ಸಾಮಿನೇಷನ್ ಟೈಮ್ಗೆ ಮನೆಯಿಂದ ಒಂದು ಲೆಟ್ರ್ ಸ್ಕೂಲಿಂದ ಲೆಟ್ರ್ ಹೋಯಿತು, ನಿಮ್ಮ ಮಗ 6 ತಿಂಗಳಿಂದ ಕ್ಲಾಸಿಗೆ ಬಂದಿಲ್ಲ, 3 ಸಲ ಲೆಟ್ರ್ ಕಳಿಸಿದ್ರು ಬಂದಿಲ್ಲ ಅಂಥೇಳಿ. ಅವನೇನು ಮಾಡಿದ್ದಾನೆ, 2 ಸಲ ಲೆಟ್ರನ್ನ ಹುಡುಗನಿಗೆ ಕೊಟ್ಟಿದ್ದೆ, ನಿಮ್ಮ ಅಪ್ಪಂಗೆ ಕೊಡು ಅಂತ. ಅವನು ಕೊಟ್ಟೇ ಇಲ್ಲ ಮನೆಗೆ ಹೋಗಿ. 3ನೇ ಸಲ ಅವರೇ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಮನೆಗೆ ಪೋಸ್ಟ್ ಬಂತು. ನೋಡಿದ್ರೆ ಮಗ ಸ್ಕೂಲಿಗೆ ಬರ್ತಿಲ್ಲ, ಈಗ ಇದ್ರ ಬಗ್ಗೆ ನಿಮ್ಮ ಕಾಳಜಿ ತಗೋಬೇಕು ಅಂಥೇಳಿ ಹೆಡ್ ಮಾಸ್ಟ್ರು ಒಂದು ನೋಟಿಸ್ ಕಳಿಸಿದ್ದಾರೆ.
ಸಡನ್ನಾಗಿ ಹೋದರು. ಹಿಂದಿ ಟೀಚರು, ಹಿಸ್ಟ್ರಿ, ಮ್ಯಾಥಮೆಟಿಕ್ಸು, ಸೈನ್ಸ್ ಟೀಚರು ಎಲ್ಲರೂ ಹೇಳ್ತಾರೆ ಅವ್ನು ನಮ್ಮ ಕ್ಲಾಸ್ಗೆ ಬರ್ತಿಲ್ಲ ಅಂಥೇಳಿ. ಎಲ್ಲೋಗ್ತದಾನೆ ಅಂತ ನೋಡಿದಾಗ ಅವನ ಯಾವುದೋ ಒಂದು ಹುಡುಗ ಸ್ಕೂಲ್ ಮುಂದೆ ನಿಂತ್ಕೊಂಡು ಕೆಲವು ಹುಡುಗರನ್ನೆಲ್ಲ ವೀಕ್ ಮೈಂಡಿಯವ್ರನ್ನ ಕರೆದು ಐಸ್ ಕ್ರೀಮ್ ಕೊಡಿಸೋದು, ತಿಂಡಿ ಕೊಡಿಸೋದು ಮಾಡಿ ಕೊನೆಗೆ ಡ್ರಗ್ಸ್ನ ಅವ್ರಿಗೆ ಇಂಜೆಕ್ಟ್ ಮಾಡಿಬಿಟ್ಟಿದ್ದಾನೆ. ಡ್ರಗ್ಸ್ ತೊಗೊಳ್ಳೋದು ಕಲಿಸ್ಬಿಟ್ಟಿದ್ದಾನೆ. ಈ ಹುಡುಗ ಆಗಲೇ ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಇದು ಒಂದು. ಇಂಜಿನಿಯರಿಂಗ್ ಓದಬೇಕು ಅಂಥೇಳಿ ಮಗನಿಗೆ ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿದ್ದಾರೆ ಬೆಂಗಳೂರಿನಲ್ಲೇ. ಅವರಿರೋದು ಜಮಖಂಡಿನಲ್ಲಿ. ಜಮಖಂಡಿಯಿಂದ ಬಂದು ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಇಲ್ಲಿ. ಅವನು ಒಂದು 6-7 ತಿಂಗಳು ಯಾವುದೋ ರಿಲೇಷನ್ ಮನೇಲಿ ಇಟ್ಟಿದ್ದಾರೆ. ಅವ್ರ ಮನೆ ಎತ್ಕೊಂಡು ಓದ್ತಾ ಇದ್ದ. ಆಮೇಲೆ ಏನಾಯ್ತು ಏನೋ ಅವನು ಪಿ ಜಿಗೆ ಹಾಕ್ಬಿಟ್ರು. ನನಗೆ ಇಷ್ಟ ಇಲ್ಲ, ನಾನು ಬೇರೆ ಒಬ್ಬರೇ ಇರಬೇಕು ಅಂತೇಳಿ ಪಿ ಜಿಗೆ ಹೋಗಿ ಸೇರಿಕೊಂಡ. ಪಿ ಜಿಗೆ ಹೋಗಿ ಸೇರ್ಕೊಂಡ್ಮೇಲೆ ಪಿ ಜಿನಲ್ಲಿ ಹಲವಾರು ವೆರೈಟಿ ಜನ, ಹಲವಾರು ಹ್ಯಾಬಿಟ್ಸ್ ಅಂದರೆ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅವ್ರ ಜೊತೆ ಸೇರಿಕೊಂಡು ಇವನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸ್ಮೋಕು, ಡ್ರಿಂಕ್ಸು, ಹುಡುಗಿ ಶೋಕಿ ಎಲ್ಲ. ಕೊನೆಗೆ ಅಲ್ಲಿ ಏನು ಮಾಡ್ತಿದ್ದಾರೆ, ಮಗ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಅಂತ 2 ವರ್ಷ ಆದಮೇಲೆ ಗೊತ್ತಾಯಿತು ಮಗ ಫಸ್ಟ್ ಇಯರೇ ಪಾಸಾಗಿಲ್ಲ. ಆಲೇ 2 ವರ್ಷ ಕಳೆದೋಗಿದೆ. ಮತ್ತು ಏನು ಮಾಡ್ತಿದ್ದಾನೆ ಅಂದರೆ ಮಂತ್ಲಿ ದುಡ್ಡು ಕಳಿಸ್ತಾರೆ, ಪಿ ಜಿಲಿದ್ದಾನೆ, ಮಜಾ ಮಾಡ್ಕೊಂಡಿದ್ದಾನೆ, ಅದು ಇದು ಅಂಥೇಳಿ. ಅವನ್ನ ನೋಡ್ಕೊಳ್ಳೋಕ್ಕೆ ಹಲವಾರು ಫ್ರೆಂಡ್ಸ್ ಇದ್ದಾರೆ. ಅವನಿಗೆ ಕುಡಿಯೋಕ್ಕೆ ಬೇಕಾ ಕೊಡ್ತಾರೆ, ಸ್ಮೋಕ್ ಮಾಡಿಸ್ಬೇಕಾ ದುಡ್ಡು ಕೊಡ್ತಾರೆ, ಏನೇನು ಸುಖ ಬೇಕೋ ಫ್ರೆಂಡ್ಸೇ ಕೊಡ್ತಿರ್ಬೇಕಾದ್ರೆ ಇವನು ದುಡ್ಡೇ ಕೇಳ್ತಿಲ್ಲ. ಎಷ್ಟು ಬರುತ್ತೋ ಅಪ್ಪ ಅಮ್ಮನಿಂದ ಬರಲಿ ಅಂದ್ಬಿಟ್ಟು ಸುಮ್ಮನಿದ್ದಾನೆ. ಈ ಥರ ಮಾಡಿಕೊಂಡು ಅವನಿಗೆ ಅಭ್ಯಾಸ ಮಾಡಲಿಕ್ಕೆ ಅಡೆತಡೆಗಳು ದುಷ್ಟ ಚಟಗಳಿಂದ. ಒಂದು ಆರೋಗ್ಯ ತಡೀತಾ ಇದೆ, ಒಂದು ಆರೋಗ್ಯದಿಂದ ಸ್ಕೂಲು ಕಾಲೇಜಿಗೆ ಹೋಗ್ತಿಲ್ಲ. ಎರಡನೇದು ದುಷ್ಟ ಚಟಗಳಿಂದ ಸ್ಕೂಲು ಕಾಲೇಜ್ಗೆ ಹೋಗ್ತಿಲ್ಲ. ಮೂರನೇದು ಮನೇಲೇ ತಾಪತ್ರೆ ಇದೆ, ಓದ್ಸೋಕ್ಕೆ ದುಡ್ಡಿಲ್ಲ ಅವರಿಗೆ, ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ. ಈ 3 ಸಮಸ್ಯೆಗಳು ಇವತ್ತು ಜಗತ್ತಿನಲ್ಲಿವೆ. ಆದ್ದರಿಂದ ಇವತ್ತು ಕಳ್ಳರು, ಮೋಸಗಾರರು ಜಾಸ್ತಿ ಆಗ್ತಾರೆ, ವಿದ್ಯಾವಂತರು ಕಮ್ಮಿ ಆಗ್ತಾರೆ ಕಲಿಯುಗದಲ್ಲಿ. ಅದು ವಿಶೇಷತೆ ಕಲಿಯುಗದಲ್ಲಿ. ವಿದ್ಯಾವಂತರು ಆಗೋದು ಕಮ್ಮಿ, ಕೊಲೆಗಾರರು, ಮೋಸಗಾರರು, ಕಳ್ಳರು 18, 20, 25 ವರ್ಷಗಳು ಟ್ರೈನಲ್ಲಿ, ಬಸ್ಸಲ್ಲಿ ಮೊಬೈಲ್ ಕದಿಯೋದು, ಕಟ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಓದಿಲ್ಲ ಅವರು, ಸಲಿಸ ದುಡಿದು ಜೀವನ ಮಾಡೋಕ್ಕೆ ಇದೊಂದು ಒಳ್ಳೆ ಆದಿ ಅಂತ. ಓದಿ ದುಡಿದು ಬದುಕ್ತಿರೋರು ಕಮ್ಮಿ ಆಗ್ತಾರೆ ಇನ್ಮೇಲೆ. ಯಾಕೆಂದರೆ ಇದು ಕಲಿಯುಗದ ಮಹಿಮೆ. ಹಾಗಾದರೆ ಆರೋಗ್ಯ ಸರಿ ಇಲ್ಲ ಸ್ಕೂಲು ಕಾಲೇಜ್ಗೆ ಹೋಗೋಕ್ಕೆ. ಎರಡನೇದು ದುಡ್ಡು ಎಲ್ಲ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ, ದುಶ್ಚಟಕ್ಕೆ ಭಾಗಿಯಾಗಿಬಿಟ್ಟು ಕಾಲೇಜ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಿಲ್ಲ. ಮೂರನೇದು ಏನೂ ಇಲ್ಲ, ನನಗೆ ಓದೋಕ್ಕಾಸೆ, ನನಗೆ ಬಡತನ, ತಂದೆ ತಾಯಿ ಕಷ್ಟಪಟ್ಟು ದುಡಿದು ಮಕ್ಳಿಗೆ ಅಂತಲೇ ದುಡಿದು ಓದ್ಸೋಕ್ಕೆ ರೆಡಿ ಇದ್ದಾರೆ, ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಓದೋಕ್ಕಾಗ್ತಿಲ್ಲ. ಕಾರಣ ಪೂರ್ವ ಜನ್ಮದಲ್ಲಿ ಅಂದರೆ ಓದ್ ಜನ್ಮದಲ್ಲಿ ನಾನೇನಾದರೂ ಗುರುಗಳಿಗೆ ಅವರು ಇಂಥ ಕಾಯಿಲೆ ಇದೆ, ಅವನಿಗೆ ಆ ಪ್ರಾಬ್ಲಮ್ ಇದೆ, ಅವನಿಗೆ ಸರಿಯಾಗಿ ನಡೆಯೋಕ್ಕೆ ಬರಲ್ಲ, ಸರಿಯಾಗಿ ಕೂರಕ್ಕೆ ಬರಲ್ಲ, ಅಂಗವಿಕಲತೆ ಇದೆ, ರೋಗದ ವಿಚಾರದ ಬಗ್ಗೆ ಟೀಕೆ ಮಾಡಿದೆ, ಪರಿಹಾಸ್ಯ ಅಪಹಾಸ್ಯ ಮಾಡಿದರೆ ಈ ಜನ್ಮದಲ್ಲಿ ವಿದ್ಯೆ ಮಾಡೋಕ್ಕೆ ಹೋದಾಗ ಅವನು ಏನೇನು ಆರೋಗ್ಯ ದೃಷ್ಟಿಯಲ್ಲಿ ಮಾತಾಡಿದ್ನೋ, ಟೀಕೆ ಮಾಡಿದ್ನೋ, ಕಾಯಿಲೆ ಬಗ್ಗೆ ಹೆಚ್ಚೆಚ್ಚಿಗೆ ಅಪಪ್ರಚಾರ ಮಾಡಿದ್ನೋ, ಮೇಷ್ಟ್ರು ಇವತ್ತು ಬರೋದಿಲ್ಲ, ಅವ್ರಿಗೆ ಹುಷಾರಿಲ್ವಂತೆ, ಯಾವ ಸೀಮೆ ಮೇಷ್ಟ್ರು 3 ಹೊತ್ತು ಜ್ವರ, ಅವ್ನಿಗೇನು 3 ಹೊತ್ತು ಕೆಮ್ತಾನೆ, ಆ ಮೇಷ್ಟ್ರು ಬರೀ ದಮ್ ರೋಗ, ಆ ಮೇಷ್ಟ್ರು ಬರೀ ಕುಡುಕ, ಆ ಮೇಷ್ಟ್ರು ಹೆಂಗೆ ಅಂತೆಲ್ಲ ಬೈತಿರ್ತೀವಿ ನಾವು. ಗುರು ನಿಂದನಾ ದೋಷದಿಂದ ಈ ಜನ್ಮದಲ್ಲಿ ಅವನಿಗೆ ಕಾಲೇಜ್ಗೆ ಹೋಗೋಕ್ಕಾಗೋದಿಲ್ಲ. ಹೋದ್ರು ದುಡ್ಡು ಕೊಟ್ಟು ಸೇರಿಸ್ರು ಕೂಡ ವಿದ್ಯಾಭ್ಯಾಸ ಕುಂಠಿತ, ವಿದ್ಯಾಭಂಗ ದೋಷ ಗುರು ನಿಂದನಾ ದೋಷದಿಂದ. ಎರಡನೇದು ಅವ್ನು ಕುಡ್ಕಾರಿ, ಅವ್ನಿಗೆ 2 ಸಲ ಮದುವೆ ಆಗಿದೆ, ಅವ್ನಿಗೆ ಕಣ್ಕೊಂಡವ್ರ ಜೊತೆ ಎಲ್ಲ ಏನೋ ಇದು ಮಾಡ್ತಾನೆ, ಅವ್ನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಮೇಷ್ಟ್ರು ಲೆಕ್ಚರ್ ಅಂತಾಳ, ಲೆಕ್ಚರ್ ಅವಳು ಎಷ್ಟು ಜನ ಜೊತೆ ಓಡಾಡ್ತಾಳೋ. ಹೀಗೆ ಕೆಲವು ಚಟಗಳ ಬಗ್ಗೆ ಮತ್ತು ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಏನಾದ್ರು ನಾವು ಪೂರ್ವ ಜನ್ಮದಲ್ಲಿ ಗುರುಗಳ ಬಗ್ಗೆ ಚಿಂತನೆ ಮಾಡಿ ಅಪಹಾಸ ಮಾಡಿ ಟೀಕೆ ಮಾಡಿದರೆ ಈ ಜನ್ಮದಲ್ಲಿ ಅವನು ದುಶ್ಚಟಕ್ಕೆ ಅವನು ಏನು ಲೆಕ್ಚರ್ ಅಂತ ತುಂಬ ಕುಡಿತಾನೆ ರೀ, ಕ್ಲಾಸ್ಗೆ ಕುಡ್ಕೊಂಬರ್ತಾನೆ, ಕಾಲೇಜ್ಗೆ ಕುಡ್ಕೊಂಬರ್ತಾನೆ, ಮತ್ತು ಅವ್ನು ಕಣ್ಕಂಡು ಹುಡುಗಿ ಜೊತೆಲಿ ಓಡಾಡ್ತಾನೆ ರೀ ಲೆಕ್ಚರು,
ಆ ಅಮ್ಮ ಏನು ರೀ ಅವಳು ಸರಿ ಇಲ್ಲ, ಅವ್ಳು ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡ್ತಾಳಂತೆ, ಅವಳು ಲೆಕ್ಚರ್ ಅಂತೆ, ಅವನು ಎಲ್ಲ ಹುಡುಗಿ ಜೊತೆ ಓಡಾಡ್ತಾನೆ ಹೀಗೆ ಗುರು ಒಂದು ಒಂದು ಪೊಸಿಷನಲ್ಲಿ ಅವ್ನು ಗುರು ಅಂತ ಬಂದಮೇಲೆ ಅವ್ನ ಪರ್ಸ್ನಲ್ ವಿಷಯ ನಾವು ಮಾತಾಡಬಾರ್ದು. ಅವ್ನ ಪರ್ಸ್ನಲ್ ವಿಷಯ ಗುರು ಅಂದ ತಕ್ಷಣಕ್ಕೆ ಅವ್ನು ಮದುವೆ ಮಾಡ್ಕೊಳ್ಳೋದು ಬೇಡವಾ? ಅವನದೇ ಆದಂಥ ಒಂದು ಆಸೆ ಆಕಾಂಕ್ಷೆಗಳಿರ್ತದೆ. ಅದನ್ನು ನಾವು ಎತ್ತಿ ಹಿಡಿದು ಈ ಸಮಾಜಕ್ಕೆ ಟೀಕೆ ಮಾಡೋ ರೀತಿ ನಾವು ಗುರುತಿಸ್ಕೊಟ್ಟಾಗ ಆ ದೋಷ ಏನಾಗುತ್ತೆ, ಗುರುಗಳ ಪರ್ಸ್ನಲ್ ಲೈಫ್ನಲ್ಲಿ ಈ ಥರ ಮಾಡಿದಾಗ, ನಾನು ಎಜುಕೇಷನ್ಗೆ ಹೋದಾಗ ಅವನೊಬ್ಬ ಕುಡುಕ, ಆ ಲೆಕ್ಚರ್ ಅವನು ಕುಡಿತಾನೆ ಅಂತೀವಿ, ಅವಳೇನು ಅವಳು ಎಷ್ಟೋ ಜನ ಹತ್ರ ಓಡಾಡ್ತಾಳೆ ಅಂತ ಎಲ್ಲ ಮಾತಾಡಿರ್ತೀವಿ. ಆ ಶಾಪ, ಅವ್ರೇನು ಶಾಪ ಹಾಕಿಲ್ಲ, ಬೈದಿದ್ದೇ ಸಾಕು. ಲಾ ಆಫ್ ವೈಬ್ರೇಷನ್, ಲಾ ಆಫ್ ಅಟ್ರಾಕ್ಷನ್ ಜಗತ್ತಿನಲ್ಲಿದೆ. ನೀವೇನು ಮಾತಾಡಿದ್ರೋ ಅದು ಸ್ಟೋರ್ ಮಾಡಿ ವಾಪಸ್ ನಿಮಗೆ ಕೊಡುತ್ತೆ. ನೀವೇನು ಕೆಟ್ಟದ್ದು ಮಾಡಿದ್ರೋ ಅದು ಸ್ಟೋರ್ ಮಾಡಿ ವಾಪಸ್ ನಿಮಗೆ ಕೆಟ್ಟದ್ದು ಕೊಡುತ್ತೆ. ಯಾವುದು ಬೇರೆ ಕಡೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್. ಈ ಜನ್ಮದಲ್ಲಿ ಅವನಿಗೆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಕುಡ್ಕಾದ ಬೈದಿದ್ದೀಗ ಅವನೇ ದೊಡ್ಡ ಕುಡ್ಕ ಆದ. ಏನು ತುಂಬ ಸ್ಮೋಕ್ ಮಾಡ್ತಾರಪ್ಪ, ಅದೇನು ಸ್ಮೋಕ್ ಮಾಡ್ಕೊಂಡು ಕಾಲೇಜಿಗೆ ಬರ್ತಾನೆ ಲೆಕ್ಚರ್ ಇವನು, ಇವಳು ತುಂಬ ಕುಡಿತಾಳೆ, ಇವ್ಳು ಸ್ಮೋಕ್ ಮಾಡ್ತಾಳೆ ಅಂದ್ರಾಗ ನೀವೇನೆಂದಿರೋ ಅದು ವಾಪಸ್ ನಿಮಗೆ ಬರುತ್ತೆ. ಓದೋ ವಿದ್ಯಾಭ್ಯಾಸದಲ್ಲೇ ನೀವು ಓದುವಾಗಲೇ ನೀವು ಲೆಕ್ಚರರ್ಗೆ ಈ ಥರ ಬೈದಿರ್ತೀರಿ. ನೀವು ಓದುವಾಗಲೇ ಡ್ರಗ್ಸ್ ತೊಗೋತೀರಿ, ಸ್ಮೋಕ್ ಮಾಡ್ತೀರಿ, ಡ್ರಿಂಕ್ಸ್ ಮಾಡ್ತೀರಿ, ಸೆಕ್ಸ್ ಮಾಡ್ತೀರಿ. ಈ ಇನ್ನೊಂದು ಎಲ್ಲ ಸೌಕರ್ಯನೂ ಇದೆ, ಓದೋಕ್ಕಾಗ್ತಿಲ್ಲ, ಏನೂ ಇಲ್ಲ, ಆದರೆ ಓದೋಕ್ಕಾಗ್ತಿಲ್ಲ. ಬಡತನ ಯಾಕೆ? ಗುರುವಿನ ಅನುಗ್ರಹ ಇಲ್ಲ. ಪೂರ್ವ ಜನ್ಮದಲ್ಲಿ ಗುರುವಿನ ವಸ್ತ್ರವನ್ನು ಕದ್ದಿದ್ರೆ, ದ್ರವ್ಯ ಅಂದರೆ ಹಣ ಕದ್ದಿದ್ರೆ, ಏನಾದ್ರು ಒಂದು ಕದ್ದುಬಿಟ್ಟಿದ್ರೆ ಗುರುಗಳ ವಸ್ತುನ, ಅವ್ನಿಗೆ ಈ ಜನ್ಮದಲ್ಲಿ ಓದೋಕ್ಕೆ ಆಗದೆ ಇರುವಂಥ ಮನೇಲಿ ಹುಟ್ಟಿರ್ತಾನೆ. ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಬರ್ತಾರೆ, ಅವ್ನಿಗಿಷ್ಟ, ಆದರೆ ಓದ್ಸೋಕ್ಕಾಗಲ್ಲ. ಅವ್ನಿಗೂ ಓದೋಕ್ಕಿಂತ ಆಸೆ, ಓದೋಕ್ಕೆ ಹೋಗೋಕ್ಕೆ ದುಡ್ಡಿಲ್ಲ. ಅದರಿಂದ ಗುರುವಿನ ಹತ್ರ ವಸ್ತ್ರ ಅಪಹರಣ, ದ್ರವ್ಯ ಅಪಹರಣ, ಪಾದರಕ್ಷೆ ಅಪಹರಣ, ಸುವರ್ಣ ಅಪಹರಣ, ಚಿನ್ನ ಕದ್ದಿದ್ರೆ, ರಚತ ಅಪಹರಣ, ಬೆಳ್ಳಿ ಕದ್ದಿದ್ರೆ, ರಚತ ಅಂದರೆ ಬೆಳ್ಳಿ, ಲೋಹ ಅಪಹರಣ, ಪುಸ್ತಕ ಅಪಹರಣ, ಪುಸ್ತಕ ಕದಿಬಾರ್ದು. ಈ ಥರದ್ದು ಏನಾದರೂ ಮಾಡಿದರೆ, ಗುರುವಿನ ಸಾನ್ನಿಧ್ಯದಲ್ಲಿದ್ದು ಗುರುವಿಗೆ ಸಂಬಂಧಪಟ್ಟಂಥ ದ್ರವ್ಯ ವಸ್ತುಗಳನ್ನು ಕದ್ದಿದ್ರೆ ಅವನು ಅತಿ ಬಡತದ ಮನೇಲಿ ಹುಡ್ತಾನೆ, ಅವಿದ್ಯಾವಂತನಾಗ್ಬಿಡ್ತಾನೆ. ಅವನಿಗೆ ಓದೋಕ್ಕೆ ಆಸೆ ಇದ್ದರೂ ಓದ್ಸೋಕ್ಕೆ ಮನೇಲಿ ಜನ ಇಲ್ಲ, ಸಪೋರ್ಟ್ ಮಾಡೋಲ್ಲ, ಫೀಸ್ ಕಟ್ಟೋಕ್ಕಾಗಲ್ಲ, ಡೊನೇಷನ್ ಕಟ್ಟೋಕ್ಕಾಗಲ್ಲ, ಪುಸ್ತಕ ಕೊಡ್ಸೋಕ್ಕಾಗಲ್ಲ. ಅವನು ಓದೋಕ್ಕಂತ ಹೊರಟ್ರೂ ಕೂಡ ಅವನಿಗೆ ಓದೋಕ್ಕಾಗೋದಿಲ್ಲ. ಈ ಥರ ದೋಷದಲ್ಲಿ ನಮ್ಮ ಅದರಿಂದ ಗುರು ಹೇಗಿದ್ದಾನೆ, ನಮ್ಮ ಜನ್ಮರಾಶಿನಲ್ಲಿ 2 ಮನೇಲಿ ಗುರು ಇದ್ದಾರೆ, ಧನುರ್ ಮತ್ತು ಮೀನ ರಾಶಿನಲ್ಲಿ. ಗುರುಗೆ 2 ಮನೆ ಇದೆ, ಮೀನರಾಶಿ ಮತ್ತು ಧನುರ್ ರಾಶಿ. ಅದರಲ್ಲೂ ನಾವು ಈ ಥರದೆಲ್ಲ ದೋಷ ಮಾಡ್ಕೊಂಬಂತು ಅಂದರೆ, ನಾವು ಹುಟ್ಟಿದಾಗ ಸ್ವಂತ ಮನೇಲಿ ಇರಬೇಕಾದಂಥ ಗುರುಗ್ರಹ, ಅದೇ ಮೀನರಾಶಿ ಅಥವಾ ಧನುರಾಶಿ ಇರಬೇಕಾದದ್ದು ಬೇರೆ ಕಡೆ ಪಾಪಿ ಮತ್ತು ಶತ್ರುಗ್ರಹ ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ ಈ ಥರ ದೋಷದಲ್ಲಿ ಹುಟ್ಟಿದ್ರೆ. ಅದಕ್ಕೆ ಗುರುದ್ರೋಹ, ಗುರುಶಾಪ, ಗುರು ನಿಂದನೆ, ಗುರು ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವನು ಎಷ್ಟೇ ಕೋಟ್ಯಾಂತರ ರೂಪಾಯಿ ಮನೇಲಿ ಹುಟ್ಟಿದ್ರೂ ಕೂಡ 10ನೇ ಕ್ಲಾಸ್ ಫೇಲು, ಇಲ್ಲ 12ನೇ ಕ್ಲಾಸ್ಗೆ ಎಜುಕೇಷನ್ ನಿಂತೋಗುತ್ತೆ, ಇಲ್ಲ ಓದೋಕ್ಕೆ ಹೋಗಿ ಅವನು ಓದಿ ಬುದ್ಧಿವಂತನಾಗಬಹುದು. ಡ್ರಗ್ಸು, ಸ್ಮೋಕು, ಡ್ರಿಂಕ್ಸು ಎಲ್ಲ ಥರ ಶೋಕಿ ಮಾಡಿ ಕಾಯಿಲೆನ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ, ಕಾಯಿಲೆಗೆ ತುತ್ತಾಗಿಬಿಡ್ತಾನೆ. ಎಷ್ಟೋ ಜನ ಗಂಡು ಮಕ್ಕಳು ಇವತ್ತಿಗೆ ಏಡ್ಸ್ ಬಂದಿದೆ, ಸ್ಟೂಡೆಂಟ್ಸಲ್ಲಿ ಏಡ್ಸ್ ಇದೆ, HIV ಪಾಸಿಟಿವ್ ಬಂದಿದೆ, ಸಿಕ್ಕಾಪಟ್ಟೆ ಇದೆ. ಯಾಕೆಂದರೆ ಇದೆಲ್ಲ ಈ ಅಮ್ಮ ಫಿಸಿಕ್ಸ್ ಲೆಕ್ಚರರು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಜೊತೆ ಲವ್ ಮಾಡ್ತದ್ದೇನೆ ಅಂತ ಅಂದ್ಬಿಟ್ಟಿರ್ತೀವಿ ನಾವು. ಗುರುವಿನ ಪರ್ಸನಲ್ ವಿಷಯ ನಮ್ಮದೇನು, ಆ್ಯಸ್ ಎ ಸ್ಟೂಡೆಂಟಾಗಿ ವಿದ್ಯಾರ್ಥಿ ಕಾಲೇಜ್ಗೆ ಹೋಗಬೇಕು, ಅವ್ರು ಏನು ಪಾಠ ಮಾಡ್ತಾರೋ ಬಿಡ್ತೋ ಅದು ಗೊತ್ತಿಲ್ಲ, ಪಾಠ ಕೇಳಬೇಕು ಬರಬೇಕು. ಅದು ಬಿಟ್ಬಿಟ್ಟು ನಮ್ಮ ಹಿಸ್ಟ್ರಿ ಟೀಚರು ಇಂಗ್ಲೀಷ್ ಲೆಕ್ಚರ್ ಲವ್ ಮಾಡ್ತಾಯಿದ್ರೆ ಇಬ್ಬರು ಮಜಾ ಹೀಗೆ ಅವ್ರ ಬಗ್ಗೆ ಸಂಬಂಧ ಬರೆಯೋದು, ಟಾಯ್ಲೆಟಲ್ಲೆಲ್ಲ ಬಳಪದಲ್ಲಿ ಬರೆಯೋದು, ಇದು ತೊಗೊಂಡೋಗ್ಬಿಟ್ಟು ಅವ್ರ ಹೆಸರೆಲ್ಲ ಬರೆಯೋದು. ಆಮೇಲೆ ಈ ಲೆಕ್ಚರ್ನ ಲೇಡಿ ಲೆಕ್ಚರ್ನ ಜೆಂಟ್ಸ್ ಲೆಕ್ಚರ್ ಜೊತೆಗೆ ಸಂಬಂಧ ಕಲ್ಪಿಸೋದು, ಇದೆಲ್ಲ ಮಾಡಿಬಿಟ್ಟು ಉಟ್ಬಿಟ್ಟಿರ್ತೀವಿ ಈ ಜನದಲ್ಲಿ. ಅದೆಲ್ಲ ಈಗ ನಡೀತದೆ. ಅದಕ್ಕೆ ಗುರು ನಿಂದನ, ಗುರು ಅವಹೇಳನ, ಗುರು ಅಪಪ್ರಚಾರ ಮಹಾಪಾಪ. ಎಷ್ಟು ಜಗತ್ತು ಇಂಪ್ರೂವ್ ಆಗಿದೆ ಇವತ್ತು. ಸಮುದ್ರದೊಳಗೆ ಮನೆ ಕಟ್ಟಿದ್ದಾರೆ, ಸಮುದ್ರದೊಳಗೆ ಹೋಟ್ಲಿದೆ, ಆಕಾಶದಲ್ಲಿ ಪ್ಲೇಟ್ ಓಡಾಡ್ತಿದೆ, ಚಂದ್ರಲೋಕ ಮಂಗಳಲೋಕಕ್ಕೆಲ್ಲ ಬಂದರು. ಆದರೆ ವಿದ್ಯಾವಂತರು ಮಾಡುವಂಥ ಮೆಡಿಷನ್ ಆಗಲಿ ತಂತ್ರ ಆಗಲಿ ಕಂಡುಹಿಡ್ದಿಲ್ಲ ಇವತ್ತು. ಓದ್ಸೋಕ್ಕೆ ಕಂಡಿದ್ದಾರೆ, ಅಪ್ಪ ಕೋಟಿಗಟ್ಟಲೆ ಆಸ್ತಿದೆ, ಮಗ ಎಲ್ಲ ಕೆಟ್ಟದಾಗಿ ನಿಂತುಬಿಟ್ಟು ಡ್ರಗ್ಸು, ಸ್ಮೋಕು, ಡ್ರಗ್ಸ್ ತಗೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಓದಲೇ ಇಲ್ಲ. ಆಸ್ತಿ ತಕ್ಕಂತೆ ವಿದ್ಯೆ ಇಲ್ಲ, ವಿದ್ಯೆ ತಕ್ಕಂತೆ ಆಸ್ತಿ ಇಲ್ಲ, ಎಲ್ಲ ಇದ್ರೂ ವಿದ್ಯೆ ಇಲ್ಲ. ಆತ್ಮ ಸೂರ್ಯಗ್ರಹ, ಈ ಆತ್ಮ ಇದೆ ಅಂದರೆ ಸೂರ್ಯ ಚೆನ್ನಾಗಿದ್ದಾನೆ ಅಂತ.
ಮನಸ್ಸು ಚೆನ್ನಾಗಿದೆ ಅಂದರೆ ಚಂದ್ರ ಚೆನ್ನಾಗಿದ್ದಾನೆ ಅಂತೇಳಿ. ಮಂಗಳ ಗ್ರಹ ನಮ್ಮ ಸತ್ವಗಳು, ಸತ್ವಗುಣ, ರಮೋಗುಣ, ತಜೋಗುಣಗಳು, ಸತ್ವ ತಮೋ ರಜಗುಣಗಳು, ಈ 3 ಗುಣಗಳು ನಮ್ಮಲ್ಲಿ ಬ್ಯಾಲೆನ್ಸ್ ಐತೆ ಅಂದರೆ ಮಂಗಳ ಗ್ರಹನ ಆಶೀರ್ವಾದ. ಬುಧ ಅಂದರೆ ಮಾತು, ಅಪಹಾಸ್ಯ ಮಾಡ್ತೀವಿ, ನಿಂದನೆ ಮಾಡ್ತೀವಿ, ಅವಹೇಳನ ಮಾಡ್ತೀವಿ, ಟೀಕೆ ಮಾಡ್ತೀವಿ. ಬುಧ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಾವು. ಗುರು ಜ್ಞಾನ, ಸರಿಯಾ ತಪ್ಪ, ಇದು ಒಳ್ಳೆಯದಾ ಕೆಟ್ಟದ ಅಂತ ಚಿಂತನೆ ಮಾಡೋದು ಗುರುಗ್ರಹ. ಶುಕ್ರ ವೈಭವ, ಕಾರು, ವಿದ್ಯೆ, ಬುದ್ಧಿ, ಸ್ಯಾಲ್ರಿ, ಸೈಟು, ಮನೆ, ಗಂಡ ಹೆಂಡತಿ ಮಕ್ಕಳು, ಇದೆಲ್ಲ ಕೊಡೋದು, ವೈಭವ ಕೊಡೋದು ಶುಕ್ರ ಗ್ರಹ. ಈ ಶನಿ ಏನಪ್ಪ ಅಂತಂದರೆ ದುಃಖ ಕೊಡ್ತಾನೆ. ಅಯ್ಯೋ ನಂಗೆ ಫೇಲ್ ಆಗಿಬಿಟ್ಟೆ, ಓದಲಿವಲ್ಲ, ಡೈವರ್ಸ್ ಆಯ್ತಲ್ಲ, ಮಕ್ಕಳಾಗಿ ದುಃಖ. ರಾಹು ಯಾವುದು ಅನುಮಾನ, ಸಂದೇಹ, ಡೌಟು. ಕೇತು ಯಾವುದು ಬೇಡಪ್ಪ ಸತ್ತೋಗ್ಬಿಡೋಣ, ಯಾವುದು ಬೇಡ ಸನ್ಯಾಸಿ ಆಗಿಬಿಡೋಣ ಅನ್ನೋ ರೀತಿ ಮನಸ್ಸು ಕೊಡ್ತದೆ. ಅದರಿಂದ ಇಲ್ಲಿ 9 ಗ್ರಹಗಳು ಚೆನ್ನಾಗಿರಬೇಕು ಅಂದರೆ ಗುರುವಿನ ಅನುಗ್ರಹ ಇರಬೇಕು. ದೇವತೆಗಳು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ಹೋಮ ಯಜ್ಞ ಮಾಡಿ ದಾನ ಯಾತ್ರೆ ಮಾಡಿ ತೀರಿಸ್ಬೋದು. ಗುರುನೇ ಕೋಪ ಮಾಡ್ಕೊಂಡ್ಬಿಟ್ರೆ ಆಗೋದಿಲ್ಲ. ಆದ್ದರಿಂದ ಗುರುಗ್ರಹ ಬೃಹಸ್ಪತಿ, ಅದಕ್ಕೆ ಶಾಂತಿ ಮಾಡಿದ್ರೆ ನಾನು ಇಷ್ಟೊತ್ತು ಏನು ಹೇಳೋದು ಆ ದೋಷ ಎಲ್ಲ ಹೋಗುತ್ತೆ. ಹಾಗಾದರೆ ಗುರುಗ್ರಹಕ್ಕೆ ಶಾಂತಿ ಮಾಡಬೇಕು ಅಂದರೆ ಒಳ್ಳೆ ದಿನ ಇದೇ ತಿಂಗಳು 10ನೇ ತಾರೀಕು ಗುರುವಾರ ದಿನ ಗುರುಪೂರ್ಣಿಮೆ ಬಂದಿದೆ. ಜನ್ಮಾಂತರದಲ್ಲಿ ನಾವು ಎಲ್ಲೆಲ್ಲಿ ಹುಟ್ಟಿ ಬೆಳೆದಿದ್ವೋ ಅಲ್ಲೆಲ್ಲ ಗುರುಗಳ ಬಗ್ಗೆ ಕೆಟ್ಟ ಮಾತಾಡಿದರೆ ಈ ಜನ್ಮದಲ್ಲಿ ಎಜುಕೇಷನ್ ಇಲ್ಲ ಇದ್ದರೂ ಕೂಡ ಒಳ್ಳೆ ವಿದ್ಯಾವಂತನಾಗೋದಿಲ್ಲ. ಆದ್ದರಿಂದ ನಾವು ಈ ಜನ್ಮದಲ್ಲಿ ಆ ಶಾಪ ಕಳ್ಕೋಬೇಕು ಅಂದರೆ ಗುರುಪೂರ್ಣಿಮೆ ಅಂತೇಳಿ ಇವತ್ತು ಬರ್ತಾ ಇದೆ. 10ನೇ ತಾರೀಕು ತುಮಕೂರಿನಲ್ಲಿ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅನ್ನೋ ಒಂದು ನಮ್ಮ ಶಾಖೆ ಇದೆ. ಆ ಶಾಖೆ ವತಿಯಿಂದ ಈ ಗುರುಪೂರ್ಣಿಮೆ ಮಹೋತ್ಸವನ ಮಾಡ್ತಾಯಿದ್ದೀವಿ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಆ ಡೀಟೇಲ್ಸ್ ಎಲ್ಲ. ಅಲ್ಲಿಗೆ ಬಂದು ಪೂಜೆ, ಜಪ, ಹೋಮದಲ್ಲಿ ಭಾಗವಹಿಸಿ, ಸಂಕಲ್ಪದಲ್ಲಿ ಭಾಗವಹಿಸಿ, ದತ್ತ ಭಿಕ್ಷೆ, ಗುರು ಭಿಕ್ಷೆ ತೊಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದೆ ಆದರೆ ನಿಮಗೆ ಆ ಶಾಪ ನಿವಾರಣೆ ಆಗುತ್ತೆ, ಈ ಥರ ದೋಷ ಇರೋರಿಗೆ. ಇದು ಒಂದು ಪರಿಹಾರ. ಇದು ಸ್ಪೆಷಲ್ ಫ್ರೀಯಾಗಿ ಮಾಡ್ತಾ ಇರೋದು ನಿಮಗೆಲ್ರಿಗೂ. ಎರಡನೇದು, ಕಡಲೆಕಾಯಿ ಬೀಜ ತೊಗೊಂಡು ಮತ್ತು ಒಂದು ಕಲ್ಲು ಸಕ್ಕರೆ ಇಲ್ಲ ಬೆಲ್ಲ ತುಂಡು, ಬೆಲ್ಲ, ಶೇಂಗಾ ಅಂತಾರೆ, ಇಲ್ಲ ನಮ್ಮ ಕಡೆ ಕಡಲೆಕಾಯಿ ಬೀಜ, ಪುಳಿಯೋಗರೆ, ಚಿತ್ರಾನ್ನಕ್ಕೆ ಆಗೋದು, ಅದನ್ನು 1 kg ತೊಗೊಳ್ಳೋದು, ಇಲ್ಲ ಅರ್ಧ kg ತೊಗೊಳ್ಳೋದು. ಕಲ್ಲು ಸಕ್ಕರೆ ಇಲ್ಲ ಬೆಲ್ಲ 2 ತೊಗೊಂಡು ನಾನು ಹೇಳೋ ಮಂತ್ರ ಪೂರ್ವಕ್ಕೆ ಮುಖ ಮಾಡಿಕೊಂಡು ಜಪ ಮಾಡಬೇಕು. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ಸ್ವಾಹ. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ಸ್ವಾಹ ಅಂತ ಹೇಳಬೇಕು. ಇಲ್ಲಾಂದರೆ ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂಥೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ಗುರು ದೇವಸ್ಥಾನ, ದತ್ತಾತ್ರೇಯರು, ಶಿರಡಿ ಸಾಯಿಬಾಬಾ, ಶ್ರೀಧರ ಸ್ವಾಮಿಗಳು, ಸ್ವಾಮಿ ಸಮರ್ಥರು, ರಾಘವೇಂದ್ರ ಸ್ವಾಮಿಗಳು, ಹೀಗೆ ಗುರು ಮಂದಿರದಲ್ಲಿ ಹೋಗಿ ಆ ಬೆಲ್ಲ ಸಕ್ಕರೆನ ಬರೋ ಭಕ್ತರುಗಳಿಗೆ ಹಂಚ್ತಾ ಇರಬೇಕು ಪ್ರತಿ ಗುರುವಾರ. ನಿಮ್ಗೆ ಒಳ್ಳೆಯದಾಗೋ ತನಕ, ಬದಲಾವಣೆ ಆಗುವವರೆಗೂ. ಆಗ ಪೂರ್ವ ಜನ್ಮಾಂತರ ಇರೋ ಗುರುಶಾಪ, ಗುರುದ್ರೋಹ ನಿವಾರಣೆ ಆಗುತ್ತೆ. ಇದ್ರ ಮಾಡೋದ್ರಿಂದ ಬುಧಗ್ರಹ ಮತ್ತು ಗುರುಗ್ರಹಕ್ಕೆ ಶಾಂತಿ. ಬುಧ ಮಾತಾಡ್ಬಿಟ್ಟಿರ್ತೀವಿ, ಅವಳು ಅಂಥವಳು, ಇವನು ಇಂಥವನು ಅಂತೇಳಿ ಲೆಕ್ಚರ್ ಬಗ್ಗೆ ಎಲ್ಲ. ಬುಧ ವೀಕ್ ಆದ. ಗುರು ಜ್ಞಾನನೇ ಕೊಡಲಿಲ್ಲ, ಓದೋಕ್ಕೆ ಆಗ್ತಿಲ್ಲ, ಕಾಲೇಜ್ಗೆ ಹೋಗೋಕ್ಕೆ ಆಗ್ತಿಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಆಗ್ತಿಲ್ಲ. ಅದರಿಂದ ಬುಧಗ್ರಹ ಗುರುಗ್ರಹಕ್ಕೆ ಶಾಂತಿ ಈ ಒಂದು ಮಂತ್ರ ಆಗ್ತದೆ. ಅದರಿಂದ ವಾಕ್ಚಾತುರ್ಯತೆ, ಜ್ಞಾನಾಭಿವೃದ್ಧಿಗೆ ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ. ದ್ರಾಂ ಅಂದರೆ ದತ್ತಾತ್ರೇಯರ ಉಸಿರಾಟದಲ್ಲಿ ಬರೋ ಒಂದು ಶಬ್ದ. ಐಂ ಅಂದರೆ ಮಾತು, ವಾಕ್, ಆ ದೋಷ ನಿವಾರಣೆ ಮಾಡ್ಕೊಳ್ಳೋಕ್ಕೆ. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ. ಕ್ರೋಮ್ ಅಂದ್ರೇನು? ಟೀಕೆ ಮಾಡಿದ್ರೆ, ಅಪಹಾಸ್ಯ ಮಾಡಿದರೆ, ನಿಷ್ಠುರ ಮಾಡ್ಕೊಂಡಿದ್ರೆ, ಅಥವಾ ಅವ್ರ ಬಗ್ಗೆ ಕೆಟ್ಟಾಗಿ ಎಲ್ಲ ಥರದ್ದು ಪಬ್ಲಿಸಿಟಿ ಮಾಡಿದರೆ ಕ್ರೋಮನ ಬೀಜಾಕ್ಷರ ಆ ಶಾಪನ ತೆಗೀತದಂತೆ. ಆದ್ದರಿಂದ ಆ ಒಂದು ವಿಶೇಷತೆ ಈ ಒಂದು ಎನರ್ಜಿಲಿದೆ, ಈ ಮಂತ್ರದ ಬೀಜಾಕ್ಷರ ಇದೆ. ಓಂ ಐಂ ಕ್ರೋಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತ ಹೇಳಿ ಜಪ ಮಾಡಬೇಕು. ಮತ್ತು ಇದೇ ಗುರುವಾರ ಅಂದರೆ 10ನೇ ತಾರೀಕು ತುಮಕೂರಿನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ನಾವು ಈ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ. ಮಹಾಗಣಪತಿ, ದತ್ತಾತ್ರೇಯರು, ಲಕ್ಷ್ಮೀ ನರಸಿಂಹ ಕಾಳಸರ್ಪ ದೋಷ ನಿವಾರಣೆಗೆ ಮತ್ತು ಶತ್ರುಗಳ ಕಾಟಕ್ಕೆ ಸುದರ್ಶನ, ಅಪಮೃತ್ಯು ದೋಷಕ್ಕೆ ಮೃತ್ಯುಂಜಯ, ಈ ವಿದ್ಯಾಬುದ್ಧಿ ಗುರುಶಾಪ ನಿವಾರಣೆಗೆ ದತ್ತಾತ್ರೇಯರ ಮತ್ತು ಸಪ್ತರ್ಷಿಗಳು, ನವನಾಥ ನಾಯಕರ ಹೋಮವನ್ನು ಮಾಡ್ತಾಯಿದ್ದೀವಿ.
ಇದು ಬೆಳಗ್ಗೆ 6 ಗಂಟೆಯಲ್ಲಿ ಶುರುವಾಗಿ ಕಳಶದಲ್ಲಿ ಆವಾಹನೆ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರ ಅರ್ಚನೆ ಮಾಡಿ ಗಾಯತ್ರಿ ಮಂತ್ರ ಮಾಲಮಂತ್ರ ಬೀಜ ಮಂತ್ರಗಳಿಂದ ಹೋಮ ಮಾಡಿ ಆಮೇಲೆ ಮಧುಕರಿ ದತ್ತಭಿಕ್ಷೆ ಗುರುಭಿಕ್ಷೆಯನ್ನು ಕೊಟ್ಟು ತದನಂತರ ಪ್ರಸಾದ ವಿನಿಯೋಗ ಮಾಡ್ತೀವಿ. ಇದು ನಾವೆಲ್ಲರ ಹತ್ರ ಭಿಕ್ಷೆ ಬೇಡಿ ಇವ್ರ ಹತ್ರ ಭಿಕ್ಷೆ ಬೇಡಿ ಈ ಒಂದು ಕಾರ್ಯಕ್ರಮವನ್ನು ನಿಮಗೋಸ್ಕರ ಮಾಡ್ತಾಯಿದ್ದೀವಿ ಉಚಿತವಾಗಿ. ನೀವು ಗುರುಶಾಂತಿ ಬುಧಶಾಂತಿ ಮಾಡಬೇಕು ಅಂತಂದರೆ ಕಡೆ ಪಕ್ಷ 20-30 ಸಾವಿರ ರೂಪಾಯಿ ನೀವು ಕೊಡಬೇಕು ಪುರೋಹಿತರಿಗೆ. ನಿಮ್ಗೆ ಅದು ಕೊಡೋಕ್ಕಾಗ್ತಿಲ್ಲ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಅದರಿಂದ ತಾವೆಲ್ಲರೂ ಬೆಳಗ್ಗೆ 6 ಗಂಟೆಗೆ ಬಂದರೆ ಸಂಕಲ್ಪದಲ್ಲಿ ಭಾಗವಹಿಸಿ. ಈ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಅಂತಂದರೆ ನೋಡಿ, ನಾನು ಸ್ಕೀಮಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಇದು ಸಿದ್ಧಿವಿನಾಯಕ ಸಮುದಾಯ ಭವನ ಅಂತೇಳಿ ವಿನಾಯಕ ನಗರ ಅಂತ ತುಮಕೂರಲ್ಲಿ 3ನೇ ಕ್ರಾಸಲ್ಲಿದೆ. ಇದು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ಗೆ ಹತ್ರ ವಿನಾಯಕ ನಗರ 3ನೇ ಕ್ರಾಸಲ್ಲಿ ಸಿದ್ಧಿವಿನಾಯಕ ಸಮುದಾಯ ಭವನದಲ್ಲಿ ಬೆಳಗ್ಗೆ 6ರಿಂದ 3-4 ಗಂಟೆಗಳು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಭಾಗವಹಿಸಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ವಿಳಾಸವನ್ನು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿದ್ದೀವಿ. ಅಪಾಯಿಂಟ್ಮೆಂಟ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ನಮಸ್ಕಾರ. ಸಾಯಿರಾಮ್.